ವೀಕ್ಷಕರ ತಂತ್ರಜ್ಞಾನ ಜಗತ್ತಿಗೆ ಸುಸ್ವಾಗತ. ಇಂದಿನ ಒಂದು ಯುಗದಲ್ಲಿ ನಾವು AI ಮಾಡೆಲ್ಸ್ನ ಒಂದು ರೋಮಾಂಚನಕಾರಿ ಜಗತ್ತಿನಲ್ಲಿ ಬದುಕಿದ್ದೇವೆ ಮತ್ತು ಧುಮುಕ್ತಿದ್ದೇವೆ. ಇದು ಹಿಂದೆಂದಿಗಿಂತಲೂ ಕೂಡ ಉತ್ತಮವಾಗಿ ನಮ್ಮನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಇನ್ನೋವೇಟ್ ಮಾಡೋದಕ್ಕೆ, ಆಟೋಮೇಟ್ ಮಾಡೋದಕ್ಕೆ ಸಾಕಷ್ಟು ಸಹಾಯ ಮಾಡ್ತಾಯಿದೆ. ಇವತ್ತು ChatGPT ಅಂತ ಸ್ಮಾರ್ಟ್ ಚಾಟ್ ಬಾಟ್ಗಳು ಮತ್ತು ಇಮೇಜ್ ಜನ್ರೇಟರ್ಸ್, ಆಡಿಯೋ ಕ್ರಿಯೇಟರ್ಸ್ ಇದೆಲ್ಲ ನಮ್ಮ ಪ್ರಾಡಕ್ಟಿವಿಟಿ ತುಂಬ ಬೂಸ್ಟ್ ಮಾಡ್ತಾಯಿದೆ. ನೀವು ಬಿಗಿನರ್ಸ್ ಆಗಿರ್ಬೋದು ಅಥವಾ ಈಗಾಗಲೇ ಕ್ರಿಯೇಟರ್ಸ್ ಆಗಿರ್ಬೋದು, ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡೋದಕ್ಕೆ ಮತ್ತು ನಿಮ್ಮ ಟೈಮ್ ಸೇವ್ ಮಾಡೋದಕ್ಕೆ, ನಿಮ್ಮ ಕ್ರಿಯೇಟಿವಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮತ್ತು ಹೊಸ ಹೊಸ ಪಾಸಿಬಿಲಿಟೀಸ್ನ ಅನ್ಲಾಕ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಮಾರ್ಕೆಟಲ್ಲಿರೋ ಈ AI ಟೂಲ್ಸ್ ತುಂಬ ಹೆಲ್ಪ್ ಮಾಡ್ತಾಯಿದೆ. ಬನ್ನಿ ಆಗಿದ್ರೆ ಇವತ್ತು ಮಾರ್ಕೆಟಲ್ಲಿ ಅವೈಲೇಬಲ್ ಇರೋ ಒಳ್ಳೆ AI ಟೂಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮ್ಯೂಸಿಕ್ GPT ಟೂಲ್ ಇದು ಸದ್ಯಕ್ಕೆ ಬೀಟಾ ವರ್ಷನಲ್ಲಿ ಅವೈಲೇಬಲ್ ಇದೆ. ನಿಮಗೆ ಇದರಲ್ಲಿ ತುಂಬ ಫೀಚರ್ಸ್ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡಿ, ಸೋಷಿಯಲ್ ಮೀಡಿಯಾಗೆ ಇನ್ಸ್ಟಾಗ್ರಾಮ್ಗಿರ್ಬೋದು, ಯೂಟ್ಯೂಬ್ಗಿರ್ಬೋದು ಅಥವಾ ಟ್ವಿಟರ್, ಇದಕ್ಕೆಲ್ಲ ನೀವು ಬೇಕಾಗಿರೋ ಸೌಂಡ್ ಎಫೆಕ್ಟ್ಸ್ ಅಥವಾ ಮ್ಯೂಸಿಕ್ನ ಇದರಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ನೋಡಿ, ಇದರಲ್ಲಿ ಸಾಂಗ್ ರಿಮಿಕ್ಸ್ ಮಾಡ್ಬೋದು, ವಾಯ್ಸ್ ಚೇಂಜರು, ಸಾಂಗ್ ಎಕ್ಸ್ಟೆಂಡರು, AI ಕವರ್. ಸಪೋಸ್ ಇವಾಗ ನಿಮ್ಮದು ವಾಯ್ಸ್ನ ಇನ್ಪುಟ್ ಕೊಟ್ಟರೆ ಬೇಕಾಗಿರೋ, ಸಪೋಸ್ ಯಾವುದೋ ಒಂದು ನೀವು ಮ್ಯೂಸಿಕ್ ಕ್ರಿಯೇಟ್ ಮಾಡಬೇಕು, ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಸೆಲೆಕ್ಟ್ ಮಾಡಿ ನಿಮ್ಮದು ವಾಯ್ಸ್ನ ನೀವು ಇನ್ಪುಟ್ ಕೊಟ್ಟರೆ ಆ ವಾಯ್ಸ್ ರಿಮಿಕ್ಸ್ ಮಾಡಿ ಔಟ್ಪುಟ್ ಕೊಡುತ್ತೆ. ಇದು ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಇನ್ಸ್ಟ್ರೂಮೆಂಟಲ್ ಸಾಂಗ್ಸ್ ಮತ್ತು ಸೌಂಡ್ ಎಫೆಕ್ಟ್ಸ್ ಇದೆಲ್ಲ ಫೀಚರ್ಸ್ ತುಂಬ ಚೆನ್ನಾಗಿದೆ. ಟೆಕ್ಸ್ಟ್ ಟು ಸ್ಪೀಚ್ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಸೌಂಡ್ ಎಫೆಕ್ಟ್ ಕ್ರಿಯೇಟ್ ಮಾಡಬೇಕು. ನೋಡಿ, ಸೌಂಡ್ ಕೊಟ್ಟರೆ ಇದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಕ್ರಿಯೇಟ್ ಸೌಂಡ್ ಆಫ್ ಬ್ರೇಕಿಂಗ್ ಗ್ಲಾಸ್, ಇದನ್ನು ಕೊಟ್ಟು ನೋಡೋಣ. ನೋಡಿ, ಅದು ಸೌಂಡ್ ಎಫೆಕ್ಟ್ ಕ್ರಿಯೇಟ್ ಆಗ್ತಾ ಇದೆ. ಲೆಟ್ಸ್ ಟ್ರೈ ದಿಸ್. ನೋಡಿ, ಈ ಥರ ಎಫೆಕ್ಟ್ಸ್ ನೀವು ಕ್ರಿಯೇಟ್ ಮಾಡ್ಕೋಬೋದು. ಬೇಡ ನಿಮಗೆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ರಿ ನಿಮಗೆ ಬೇಕಾಗಿರೋ ಮ್ಯೂಸಿಕ್ನ ಡಿಸ್ಕ್ರೈಬ್ ಮಾಡಿದರೆ, ನೋಡಿ ನಾನು ಇದು ಕೊಟ್ಟಿದ್ದೀನಿ. ಕ್ರಿಯೇಟ್ ಎ ಬ್ಯೂಟಿಫುಲ್ ಆ್ಯಂಡ್ ಎಮೋಷನಲ್ ಪೀಸ್ ಆಫ್ ಮ್ಯೂಸಿಕ್ ಇನ್ ಸಾಫ್ಟ್ ಪಿಯಾನೋ ಆ್ಯಂಡ್ ಸ್ಟ್ರಿಂಗ್ಸ್ ಅಂತ ಕೊಟ್ಟಿದ್ದೀನಿ. ಲೆಟ್ಸ್ ಟ್ರೈ ದಿಸ್. ನೋಡಿ, ಅದೇ ಥರ ನಾನು ಇನ್ನೊಂದು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಥರ ಬೇಕಾಗಿರೋ ಜಾನರ್ ಸೆಲೆಕ್ಟ್ ಮಾಡ್ಕೋಬೋದು, ಬೇಕಾಗಿರೋ ಇನ್ಸ್ಟ್ರೂಮೆಂಟ್ ಸೆಲೆಕ್ಟ್ ಮಾಡ್ಬೋದು. ನೀವು ನಿಮ್ಮದು ವಾಯ್ಸ್ ಕೊಟ್ಟು ನೀವು ಔಟ್ಪುಟ್ ತಗೋಬೋದು, ಮ್ಯೂಸಿಕ್ ಔಟ್ಪುಟ್ ತಗೋಬೋದು. ಇದೆಲ್ಲ ಆಪ್ಷನ್ಸ್ ಇದೆ ಇದರಲ್ಲಿ. ನೋಡಿ, ಇನ್ನೊಂದು ಟೂಲ್ presentation.ai. ಇವಾಗ ನಿಮಗೆ ಪ್ರೆಸೆಂಟೇಷನ್ ಅದೆಲ್ಲ ಮಾಡಬೇಕು ಅಂತಂದರೆ ತುಂಬ ಟೈಮ್ ತಗೊಳುತ್ತೆ. ಇವಾಗ ಅದಕ್ಕೆ ಡಿಸೈನ್ ಹುಡುಕಬೇಕು, ಟೆಂಪ್ಲೇಟ್ ಹುಡುಕಬೇಕು, ಮತ್ತು ಪ್ರಿಪೇರ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದ್ರ ಬದಲು ನೀವು ಇದಕ್ಕೆ ಲಾಗಿನ್ ಮಾಡಿ. ಇಲ್ಲಿ ಕ್ರಿಯೇಟ್ PPT ವಿತ್ AI, ಟಾಪ್ AI ಅಂತ ಅಪ್ಲಿಕೇಶನ್ ಇದೆ. ಮಾರ್ಕೆಟಿಂಗ್ ಮಾಡೋದು ಮತ್ತು PPT ಪ್ರಿಪ್ರೇಷನ್ ಮಾಡಿ ಪ್ರೆಸೆಂಟೇಷನ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು PPT ಸಬ್ಜೆಕ್ಟ್ ಬೇಕಾದ್ರೆ ಡಿಸ್ಕ್ರೈಬ್ ಮಾಡಿ. So let's generate PPT. ನೋಡಿ, ಇದು ಸಬ್ಜೆಕ್ಟ್ ಹೇಳ್ತಾ ಇದೆ. ಈಚ್ ಪೇಜ್ ನಿಮಗೆ ಸಬ್ಜೆಕ್ಟ್ ನಿಮಗೆ ಏನು ಬೇಕು ಡಿಸ್ಕ್ರೈಬ್ ಮಾಡ್ಬೋದು. ಅಥವಾ ನಿಮ್ಮ ಫೈಲ್ PDF ಅಪ್ಲೋಡ್ ಮಾಡಿಕೊಂಡು ಕೂಡ ಮಾಡ್ಬೋದು. ಇದರಲ್ಲಿ ಸೆಲೆಕ್ಟ್ ಥೀಮ್, ನೀವು ಯಾವ್ದಾದ್ರು ನಿಮಗೆ ಬೇಕಾಗಿರೋ ಥೀಮ್ ಸೆಲೆಕ್ಟ್ ಮಾಡಿಕೊಟ್ರೆ, ನನಗೆ ಯಾವುದೋ ಥೀಮ್ ಸೆಲೆಕ್ಟ್ ಮಾಡಿ, ಕಾರ್ಪೊರೇಟ್ ಥೀಮ್ ಸೆಲೆಕ್ಟ್ ಮಾಡಿ. ದಿಸ್ ಇಸ್ ಲುಕ್ ಕ್ರಿಯೇಟ್ ಪ್ರೆಸೆಂಟೇಷನ್. ಸಬ್ಜೆಕ್ಟು ಮತ್ತು ಹೆಡ್ಲೈನ್ ಪ್ರತಿಯೊಂದು ಕೂಡ ಇಲ್ಲಿ ಡಿಸ್ಕ್ರೈಬ್ ಮಾಡ್ಬೋದು. ನೋಡಿ, ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಕ್ರಿಯೇಟ್ ಆಗುತ್ತೆ.
ಟೈಮ್ ತುಂಬ ಸೇವ್ ಮಾಡ್ತಾ ಇದೆ. ನಿಮಗೆ ಇನ್ನೊಂದು ಪರ್ಚೇಸ್ ಮಾಡ್ತಾ ಅದು ಗೂಗಲ್ ಎಷ್ಟು ಇದರಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನೀವು ಮುಖ್ಯವಾಗಿ ಇವಾಗ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀರಾ, ಒಂದು ಇಮೇಜಸ್ ವೀಡಿಯೋಸು ನೋಟ್ಸ್ನ ಅಪ್ಲೋಡ್ ಮಾಡಿದ್ದೀರಾ, ಅಥವಾ ಒಂದು ಕಾಂಟೆಕ್ಸ್ಟ್ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಒಂದು ಯೂನಿಕ್ ಸ್ಕ್ರಿಪ್ಟ್ನ ಜನರೇಟ್ ಮಾಡ್ತೀವಿ. ಬೇಕಾದರೆ ಎಡಿಟಿಂಗ್ ಇಮೇಜ್ ಜನ್ರೇಷನ್ ಅಂತ ಆಪ್ಷನ್ ಇದೆ. ನೀವು ಬೇಕಾಗಿರೋ ಇಮೇಜ್ ಕೂಡ ಜನರೇಟ್ ಮಾಡ್ತೀವಿ. ಮೈಸೂರು ಪ್ಯಾಲೇಸ್ ವಿತ್ ಲೈಟಿಂಗ್ಸ್. ನೋಡಿ, ಇದು ಇಮ್ಯಾಜಿನ್ ಮಾಡಿ ಔಟ್ಪುಟ್ ಕೊಡುತ್ತೆ. ನೀವು ಪಾಡ್ಕಾಸ್ಟ್ ಟ್ರಾನ್ಸ್ಕ್ರಿಪ್ಟ್ ಮಾಡೋದಕ್ಕೆ, ಮೂವಿ ಸೀನ್ ಸ್ಕ್ರಿಪ್ಟ್ ಮಾಡೋದಕ್ಕೆ, ಆಡಿಯೋ ವಾಯ್ಸ್ ಅಸಿಸ್ಟ್ ಮಾಡ್ಕೋಬೋದು. ಇದು ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಸ್ಪೀಕರ್ ಒಂದು ಪಾಡ್ಕಾಸ್ಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ನಾನು ಒಂದು ಸ್ಪೀಕರ್ ಒನ್ಗೆ ಹಲೋ ಅಂತ ಹೇಳ್ತೀನಿ. ಸ್ಪೀಕರ್ ಟುಗೆ ಬೇಕಾಗಿರೋ ಇನ್ನೊಂದು ಡೈಲಾಗ್ ಕೊಡ್ತೀನಿ. ಹಾಗಾಗಿ ಇಲ್ಲಿ ನೀವು ರನ್ ಮಾಡಿದ್ರೆ ಈ ಥರ ಔಟ್ಪುಟ್ ಕೊಡುತ್ತೆ. ಇದನ್ನು ನೀವು ಬೇಕಾದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಈ ಥರ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನೋಡಿ, ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ಇಲ್ಲಿ ಕೇಳ್ಕೊಬೋದು. ವೀಕ್ಷಕರೇ, ಇನ್ನೊಂದು ಮೋಸ್ಟ್ ಅಡ್ವಾನ್ಸ್ ಟೂಲ್ ಬಗ್ಗೆ ತಿಳಿಸ್ಬೇಕಂತಂದರೆ ಪರ್ಪ್ಲೆಕ್ಸಿಟಿ. ಇದು ಅಡ್ವಾನ್ಸ್ಡ್ ಗೂಗಲ್ ಅಂತಲೇ ಹೇಳ್ಬೋದು. ಇವತ್ತು ಗೂಗಲ್ನ ಗುಣಮಟ್ಟ ಏನಾದರೂ ಕುಸಿತಾ ಇದೆ ಅಂತಂದರೆ ಈ ಪರ್ಪ್ಲೆಕ್ಸಿಟಿ ಏನು ಸರ್ಚ್ ಇಂಜಿನ್ ನೀವು ಹುಡುಕ್ತಾ ಇದ್ದೀರಲ್ಲ, ಅದೇ ಕಾರಣ ಆಗಿರ್ಬೋದು. ಇದು ಅಷ್ಟೊಂದು ಪಾಪ್ಯುಲರೈಸ್ ಆಗ್ತಾಯಿದೆ. ಗೂಗಲ್ಗೂ ಮತ್ತು ಇದಕ್ಕೂ ಇರೋ ವ್ಯತ್ಯಾಸ ಏನು ಅಂತಂದರೆ, ಇದು ಸೋರ್ಸ್ನ ನಿಮಗೆ ತೋರಿಸುತ್ತೆ. ಸೆಟ್ ಸೋರ್ಸ್ ಫಾರ್ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ವೆಬ್ಬಲ್ಲ ನೋಡಿ, ಸರ್ಚ್ ಅಕ್ರಾಸ್ ದ ಎಂಟೈರ್ ಇಂಟರ್ನೆಟ್, ಅಕಾಡೆಮಿಕ್, ಸೋಷಿಯಲ್ ಮೀಡಿಯಾ, ಫಿನಾನ್ಸ್, ಯಾವ ಸೋರ್ಸಲ್ಲಿ ನಿಮಗೆ ಡೀಟೇಲ್ಸ್ ಕೊಡುತ್ತೆ ಅಂತ ಇಲ್ಲಿ ನಿಮಗೆ ಡಿಸ್ಪ್ಲೇ ಕೊಡುತ್ತೆ. ಇದು ನೀವು ಆ ಸೋರ್ಸ್ ಇವಾಗ ನಿಮಗೆ ರೀಸೆಂಟ್ ಫ್ಲೈಟ್ ಕ್ರ್ಯಾಶಸ್ ಇಂಡಿಯಾ ನೋಡಿ, ನಿಮಗೆ ಎನೇಬಲ್ ಮಾಡಿಕೊಟ್ರೆ ನಿಮಗೆ ನೋಡಿ ಕಂಪ್ಲೀಟ್ ಸೋರ್ಸಸ್ ಕೊಡ್ತಾ ಇದೆ. ನೋಡಿ, ಇನ್ ಡೆಪ್ತ್ ಆ ಸೋರ್ಸಲ್ಲಿರೋ ಡೀಟೇಲ್ಸ್ನ ನೀವು ಡಿಕ್ ಮಾಡ್ಬೋದು. ಇದು ಮೈನ್ ಅಡ್ವಾಂಟೇಜ್. ಇಲ್ಲಿ ನೀವು ಸೋರ್ಸ್ನ ರಿಮೂವ್ ಮಾಡಿ ಕೂಡ ಮತ್ತೆ ನೀವು ಸರ್ಚ್ ಇಂಜಿನ್ನ ರನ್ ಮಾಡ್ಬೋದು. ಇದು ಮುಖ್ಯವಾಗಿ ಫ್ಯಾಕ್ಟ್ ಚೆಕ್ ಮಾಡೋರಿಗೆ ಮತ್ತು ರಿಸರ್ಚ್ ಮಾಡೋರಿಗೆ ಪರ್ಫೆಕ್ಟ್ ಟೂಲ್ ಅಂತ ಹೇಳ್ಬೋದು. ನೋಡಿ, ಇದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಸಿಗುತ್ತೆ ನಿಮಗೆ. ಸರ್ಚ್ ಮತ್ತು ರಿಸರ್ಚ್ ಆಪ್ಷನ್ ಇದೆ, ಮತ್ತು ಲ್ಯಾಬ್ಸ್ ಇದೆ. ಇದೇನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಡಿಫ್ರೆಂಟ್ ಮಾಡಲ್ಸ್ ಇದರಲ್ಲಿ ಪೇಯ್ಡ್ ಮತ್ತು ಅನ್ಪೇಯ್ಡ್ ವರ್ಷನ್ ಎರಡು ಥರ ಇದೆ. ಮೋಸ್ಟ್ ಅಡ್ವಾನ್ಸ್ಡ್ ವರ್ಷನ್ ಕೂಡ ಹೋಗ್ಬೋದು ಇದರಲ್ಲಿ. ಫಾರ್ ಎಕ್ಸಾಂಪಲ್ ಪಿಕ್ಚರ್ ಸಮೇತ ಕೊಡುತ್ತೆ. ವೀಕ್ಷಕರ, ಚಾಟ್ ಜಿಪಿಟಿ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಪಾಪ್ಯುಲರ್ AI ಅಸಿಸ್ಟೆಂಟ್ ಅಂತ ಹೇಳ್ಬೋದು. ಈ ಟೂಲ್ ಮಾರ್ಕೆಟಲ್ಲಿ ಕಾಮನ್ ಅಂತ ಅನಿಸಿದ್ರು ಕೂಡ ಇದರಲ್ಲಿರೋ ರೀಸನಿಂಗ್ ಮಾಡಲ್ನ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಅದು ಲಾಜಿಕಲ್ ಥಿಂಕಿಂಗು, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಾಲ್ವಿಂಗು ಮತ್ತು ಮಲ್ಟಿ ಸ್ಟೆಪ್ ಅನಾಲಿಸಿಸ್ ಡೀಟೇಲ್ಸ್ ಕೊಡೋದಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೌ ಟು improve hotel business in Bangalore. ಈ ಥರ ಕಂಪ್ಲೀಟ್ ಅನಾಲಿಸಿಸ್ ಕೊಡುತ್ತಾ. ಇವ್ರದ್ದು ಇನ್ನೊಂದು ಅಪ್ಲಿಕೇಶನ್ ಸೋರಾ. ಇದು ನಿಮಗೆ ಇಮೇಜಸ್ಸು, ವೀಡಿಯೋಸು, ಮೋಸ್ಟ್ ಅಡ್ವಾನ್ಸ್ಡ್ ಇಮೇಜಸ್, ತುಂಬ ನ್ಯಾಚುರಲ್ ಇಮೇಜಸ್ ನೋಡಿ, ಇದು ಆರ್ಟಿಫಿಷಿಯಲ್ ಇಮೇಜಸ್ ಇದು ಕ್ರಿಯೇಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ತುಂಬ ನ್ಯಾಚುರಲ್ ಆಗಿರೋ ಇಮೇಜಸ್ನ ನೀವು ಸೋಷಿಯಲ್ ಮೀಡಿಯಾಗೆ ಯೂಸ್ ಮಾಡ್ಕೋಬೋದು.
ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಚಾಟ್ ಜಿ ಪಿ ಟಿನಲ್ಲಿ ನೀವು ಪಿ ಪಿ ಟಿ ಕ್ರಿಯೇಟ್ ಮಾಡ್ಬೋದು. ನೋಡಿ ಫಾರ್ ಎಕ್ಸಾಂಪಲ್ ಕಲರ್ಫುಲ್ ಪ್ರೊವೈಡ್ ಮಿ ಪ್ರಾಂಪ್ಟ್ ಫಾರ್ ಕ್ರಿಯೇಟಿಂಗ್ ಪಿ ಪಿ ಟಿ. ಕಲರ್ಫುಲ್ ಪಿ ಪಿ ಟಿ ಆನ್ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿ. ನೀವು ಇಲ್ಲಿ ಫೈಲ್ ಕೂಡ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿ ನೀವು ಪಿ ಪಿ ಟಿ ಕ್ರಿಯೇಟ್ ಮಾಡ್ಕೋಬೋದು. ವುಡ್ ಯು ಲೈಕ್ ಮಿ ಟು ಕ್ರಿಯೇಟ್ ದಿಸ್ ಕಲರ್ಫುಲ್ ವರ್ಷನ್ ಆಫ್ ಡೌನ್ಲೋಡಬಲ್ ಪಿ ಪಿ ಟಿ ಟು? ಎಸ್. ನೋಡಿ ಪಿ ಪಿ ಟಿ ಕ್ರಿಯೇಟ್ ಆಯಿತು. ಡೌನ್ಲೋಡ್ ಮಾಡಿದ್ದೀನಿ. ನೋಡಿ ನಿಮಗೆ ಈ ಥರ ಕ್ರಿಯೇಟ್ ಆಗಿದೆ. ಇನ್ನು ನೀವು ಇದನ್ನು ಡಿಸೈನ್ ಮಾಡಬೇಕು ಅಂತಂದರೆ ಇದೇ ಪಿ ಪಿ ಟಿನ ನೀವು ಕ್ಯಾನ್ವಾ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದು ಬೇಸಿಕಲಿ ಡಿಸೈನ್ ಅಪ್ಲಿಕೇಶನ್ನು. ಪ್ರಾಬಬ್ಲಿ ಯೂಟ್ಯೂಬರ್ಸ್ಗೆ ತುಂಬ ಫೆಮಿಲಿಯರ್ ಅಪ್ಲಿಕೇಶನ್ ಅದು. ಈ ಪ್ರಾಂಪ್ಟ್ನಲ್ಲಿ ನೀವು ಅಪ್ಲೋಡ್ ಮಾಡಿದರೆ ನಿಮಗೆ ಬೇಕಾಗಿರೋ ಡಿಸೈನಲ್ಲಿ ನೀವು ಪಿ ಪಿ ಟಿನ ಔಟ್ಪುಟ್ ತೆಗಿಬೋದು. ವೀಕ್ಷಕರೇ, ಇನ್ನೊಂದು ಮಾರ್ಕೆಟಲ್ಲಿರೋ ಬೆಸ್ಟ್ ಟೂಲ್ ಬಗ್ಗೆ ಹೇಳಬೇಕು ಅಂತಂದರೆ ಟರ್ಬೋಸ್ಕ್ರೈಬ್. ಇದೊಂದು ಟ್ರಾನ್ಸ್ಕ್ರಿಪ್ಷನ್ ಟೂಲ್. ಅಂದರೆ ಕನ್ನಡದಲ್ಲಿ ಪ್ರತಿಲೇಖನ ಅಂತ ಏನು ಹೇಳ್ತೀವಿ ಆ ಥರ. ಸಪೋಸ್ ನಿಮ್ಮ ಹತ್ರ ಯಾವುದೋ ವೀಡಿಯೋ ಇರುತ್ತೆ, ನೀವು ವೀಡಿಯೋದಲ್ಲಿರೋದನ್ನು ಪ್ರತಿಯೊಂದು ಕೂಡ ವರ್ಡ್ ಟು ವರ್ಡ್ ನೀವು ಕುತ್ಕೊಂಡು ಬರ್ಕೊಳ್ಲಿಕ್ಕಾಗಲ್ಲ. ಅದನ್ನು ನೀವು ಟ್ರಾನ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಸಪೋಸ್ ವರ್ಡಲ್ಲೋ ಡಿಫ್ರೆಂಟ್ ಫಾರ್ಮೆಟಲ್ಲಿ, ಟೆಕ್ಸ್ಟಲ್ಲೋ, ಪಿ ಡಿ ಎಫಲ್ಲೋ ನೀವು ಅದನ್ನು ಇಂಪೋರ್ಟ್ ಮಾಡ್ಕೋಬೇಕಾಗಿರುತ್ತೆ. ಟ್ರಾನ್ಸ್ಕ್ರೈಬ್ ಮಾಡಿ ಇದೆಲ್ಲ ಮಾಡುತ್ತೆ ಈ ಟೂಲ್. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾನೊಂದು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ ಅಪ್ಲೋಡ್ ಆಯಿತು. ಇವಾಗ ಟ್ರಾನ್ಸ್ಕ್ರೈಬ್ ಆಪ್ಷನ್ ಕೊಟ್ರೆ ನೋಡಿ ಟ್ರಾನ್ಸ್ಕ್ರೈಬ್ ಆಗ್ತಾಯಿದೆ. ಟ್ರಾನ್ಸ್ಕ್ರೈಬ್ ಆಯಿತು. ಇವಾಗ ನೀವು ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಬಲ್ಕ್ ಎಕ್ಸ್ಪೋರ್ಟ್ ಆಪ್ಷನ್ ಕೂಡ ಇದೆ ನಿಮಗೆ. ಅಂದರೆ ಮಲ್ಟಿಪಲ್ ಫೈಲ್ಸ್ನ ನೀವು ಟ್ರಾನ್ಸ್ಕ್ರೈಬ್ ಮಾಡಿ ಒಟ್ಟಿಗೆ ನೀವು ಅಪ್ಲೋಡ್ ಮಾಡ್ಕೋಬೋದು, ಒಟ್ಟಿಗೆ ನೀವು ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ಗೆ ಹೋದರೆ ನಿಮಗೆ ನೋಡಿ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಮಲ್ಟಿಪಲ್ ಪಿ ಡಿ ಎಫ್ ಬೇಕಾ, ಟೆಕ್ಸ್ಟ್ ಬೇಕಾ, ಸಿ ಎಸ್ ವಿ ಬೇಕಾ. ಫಾರ್ ಎಕ್ಸಾಂಪಲ್ ನಾನು ಟೆಕ್ಸ್ಟಲ್ಲಿ ಇವಾಗ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಡೌನ್ಲೋಡ್ ಆಗುತ್ತೆ. ನೋಡಿ ಡೌನ್ಲೋಡ್ ಆಯ್ತಿದೆ. ನೋಡಿ ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಆಪ್ಷನ್ ಇದೆ. ನೀವು ಇವಾಗ ಸಪೋಸ್ ಏನೋ ಮಾತಾಡ್ತೀರಾ, ಅದು ನಿಮಗೆ ಟೆಕ್ಸ್ಟಲ್ಲಿ ಕೊಡಬೇಕು, ಔಟ್ಪುಟ್ ಕೊಡಬೇಕು. ಇದು ಕೂಡ ಟ್ರಾನ್ಸ್ಕ್ರೈಬ್ ಮಾಡಿ ನಿಮಗೆ ಔಟ್ಪುಟ್ ಕೊಡುತ್ತೆ. ಈ ಟೂಲ್ ಮೇನ್ ರಿಸರ್ಚ್ ಮಾಡೋರಿಗೆ, ಜರ್ನಲಿಸ್ಟ್ಗಳಿಗೆ, ಮತ್ತು ಸ್ಕ್ರಿಪ್ಟ್ ರೈಟರ್ಸ್ಗಳಿಗೆ, ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಅಪ್ಲಿಕೇಶನಲ್ಲಿ 98+ ಲ್ಯಾಂಗ್ವೇಜ್ಗಳಲ್ಲಿ ನಾವು ಟ್ರಾನ್ಸ್ಕ್ರೈಬ್ ಮಾಡ್ಬೋದು. ಅದು ಮೇಜರ್ ಅಡ್ವಾಂಟೇಜ್. ವೀಕ್ಷಕರು, ನಾವೇನಾದರೂ ಕಲೀಲಿಕ್ಕೆ ಬಯಸಿದ್ರೆ ನಾವೇನು ಮಾಡ್ತೀವಿ? ಗೂಗಲ್ ಮಾಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ, ಅಥವಾ ಬೇರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹುಡುಕ್ತೀವಿ. ಆಮೇಲೆ ರಿಸರ್ಚ್ ಮಾಡಿ ನಾವು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಲ್ವಾ? ಸ್ಟ್ರೈವ್ ಅಪ್ಲಿಕೇಶನ್ ಲಾಗಿನ್ ಮಾಡಿ. ಅದರಲ್ಲಿ ಡಿಫ್ರೆಂಟ್ ಮಾಡಲ್ಸ್ ಇರುತ್ತೆ ನಿಮಗೆ. ಅದೇನು ಮಾಡುತ್ತೆ, ಬೇರೆ ಮಲ್ಟಿಪಲ್ ಸೋರ್ಸ್ಗಳಿಂದ ನಿಮಗೆ ಬೇಕಾಗಿರೋ ಸಬ್ಜೆಕ್ಟ್ನ ಕಲೆಕ್ಟ್ ಮಾಡಿ ನಿಮಗೆ ರಿಸರ್ಚ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಟಿಪಿಕಲ್ ಲೇಟೆನ್ಸಿ ಎಕ್ಸ್ಪೀರಿಯನ್ಸ್ಡ್ ವಿತ್ ಸ್ಟಾರ್ಲಿಂಕ್ ಆ್ಯಂಡ್ ಹೌ ಡಸ್ ಇಟ್ ಕಂಪೇರ್ ಟು ಫೈಬರ್ ಆರ್ ಅದರ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಸ್? ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದೇನು ಮಾಡುತ್ತೆ, ಡೀಪ್ ರಿಸರ್ಚ್ ಮಾಡುತ್ತೆ. ನೋಡಿ, ಈ ಡೀಪ್ ರಿಸರ್ಚ್ ಮಾಡಿ ನಮಗೆ ಬೇಕಾಗಿರೋ ಔಟ್ಪುಟ್ನ ಕೊಡುತ್ತೆ. ನೋಡಿ, ಇದರಲ್ಲಿ ಸಬ್ ಲಿಂಕ್ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇದರಲ್ಲಿ ರಿಸರ್ಚ್ ಮಾಡೋರಿಗೆ ಮತ್ತು ಡಿ ಪಿ ವರ್ಕ್ ಕ್ರಿಯೇಟರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ಗಿರ್ಬೋದು, ರಿಸರ್ಚ್ ಮಾಡೋರಿಗೆ, ಇವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಟೂಲ್.
ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸ್ಕಿಲ್ ಡೆವಲಪ್ ಮಾಡ್ತೀನಿ ಅಂತಂದ್ರೆ ಈ ಟೂಲ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ವೀಕ್ಷಕರೇ, ಇವತ್ತು ಸಾವಿರಾರು ಎ ಐ ಮಾಡ್ಯೂಲ್ಸ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ನಿಮಗೆ ನಿಮ್ಮ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ಲಿ ನೀವೇನಾದ್ರೂ ಒಂದು ಎ ಐ ಬಗ್ಗೆ ತಿಳ್ಕೊಳ್ಳಿಕ್ಕೆ ಏನಾದರೂ ಇಷ್ಟಪಟ್ಟರೆ ಅಂತಂದರೆ ಕಾಮೆಂಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಸಹಾಯ ಮಾಡಿದೆ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.